ವೀಕ್ಷಕರೇ ನಮಸ್ಕಾರ. ಕದಂಬ ಸುದ್ದಿವಾಹಿನಿಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ. ಈಗ ಹೆಡ್ಲೈನ್ಸ್. ಮೋದಿ ಜನರಿಗೆ ಸುಳ್ಳು ಹೇಳೋದನ್ನ ಬಿಡ್ಲಿ, ಹುಮ್ನಾಬಾದ್ನಲ್ಲಿ ರಾಹುಲ್ ಗಾಂಧಿ ಆಗ್ರಹ. ರಾಜ್ಯದಲ್ಲಿ ಕಾಂಗ್ರೆಸ್ 150 ಸ್ಥಾನ, 2024ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿದ್ದಾರೆ, ಈಶ್ವರ್ ಖಂಡ್ರೆ ವಿಶ್ವಾಸ. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆ ಬಯಸಿ ಬಿಜೆಪಿಯಿಂದ ಬೆಲ್ದಾಳೆ, ಆಮ್ ಆದ್ಮಿ ಪಾರ್ಟಿಯಿಂದ ನಸೀಮುದ್ದೀನ್ ಪಟೇಲ್ ನಾಮಪತ್ರ ಸಲ್ಲಿಕೆ. ಇದೀಗ ಸುದ್ದಿಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನರಿಗೆ ಸುಳ್ಳು ಭರವಸೆಗಳನ್ನ ನೀಡುವುದನ್ನು ಬಿಡ್ಲಿ ಎಂದು ಕಾಂಗ್ರೆಸ್ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರು ಒತ್ತಾಯಿಸಿದ್ದಾರೆ. ಅವರು ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದಂತಹ ಜನಕ್ರಾಂತಿ ಸಮಾವೇಶದಲ್ಲಿ ಮಾತನಾಡುತ್ತಿದ್ರು. 2011ರ ಜನಗಣತಿ ಪ್ರಕಾರ ದೇಶದ ಒಬಿಸಿ, ದಲಿತರು ಹಾಗೂ ಆದಿವಾಸಿ ಜನರ ಜನಸಂಖ್ಯೆ ಡಾಟಾವನ್ನು ಮುಚ್ಚಿಡುವ ಮೂಲಕ ಆ ಜನರಿಗೆ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ರು. ಇನ್ನು ನರೇಂದ್ರ ಮೋದಿ ಅವರೇ, ನಿಮ್ಗೆ ಆ ಜನರ ಬಗ್ಗೆ ನಿಜವಾದ ಕಳಕಳಿ, ಅವರ ಅಭಿವೃದ್ಧಿ ಬಯಸಿದ್ರೆ ಅವರ ಡಾಟಾ ಬಹಿರಂಗಪಡಿಸಿ ಎಂದು ಸವಾಲು ಹಾಕಿದ್ರು. ನಿಮ್ಮ ಕೈಯಿಂದ ಆಗದಿದ್ರೆ ಕುರ್ಚಿಯಿಂದ ಹಿಂದೆ ಸರಿರಿ, ಕಾಂಗ್ರೆಸ್ ಪಕ್ಷ ಅದನ್ನು ಮಾಡಿ ತೋರಿಸುತ್ತದೆ ಎಂದ್ರು. ಇನ್ನು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 150 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಬಿಜೆಪಿಗೆ ಮನೆಗೆ ಕಳುಹಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ರು. ಎಲ್ಲೆಡೆ ಕಾಂಗ್ರೆಸ್ ಹವಾ ಎದ್ದು ಕಾಣ್ತಿತ್ತು. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಪಿಜಿಆರ್ ಸಿಂಧ್ಯಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ಅನೇಕ ಬೀದರ್ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. अगर हम चाहते हैं कि ओबीसी को ताकत दी जाए, राजनीतिक ताकत, आर्थिक ताकत, तो सबसे पहला कदम हमें यह मालूम होना चाहिए कि हिंदुस्तान में ओबीसी हैं कितना। अगर हम ओबीसी को ताकत देना चाहते हैं तो पहले यह समझना होगा कि देश में ओबीसी कितने हैं, दलित कितने हैं, आदिवासी कितने हैं। अगर हमें यही नहीं मालूम तो हम ओबीसी को शक्ति, ओबीसी को ताकत कैसे दे सकते हैं। जब हमारी सरकार थी, यूपीए की सरकार थी, 2011 में हमने सेंसस किया था और पहली बार हमने सेंसस में सवाल पूछा था कि भैया आप ओबीसी हो, आप दलित हो, आप आदिवासी हो, आपकी जात क्या है। और पूरा का पूरा डेटा हिंदुस्तान की सरकार के पास है, मगर नरेंद्र मोदी जी ने डेटा पब्लिक नहीं किया है, छुपाया हुआ है। दिल्ली की सरकार को मालूम है ओबीसी की कितनी आबादी है हिंदुस्तान। अगर दिल्ली की सरकार किसी को बता नहीं रहे तो मोदी जी, अगर आप सचमुच में ओबीसी को ताकत देना चाहते हो, आर्थिक ताकत देना चाहते हो, राजनीतिक ताकत देना चाहते हो, तो सेंसस में जो डेटा है उसको पहले आप पब्लिक कीजिए कि देश को पता लगे कि इस देश में ओबीसी वर्ग कितना है, दलित वर्ग कितना है, आदिवासी वर्ग कितना है। अगर आप नहीं करोगे तो कांग्रेस पार्टी यह काम करके दिखा देगी, क्योंकि हम झूठे वायदे नहीं करते हैं। हम सचमुच में ओबीसी वर्ग, दलित, आदिवासी वर्ग को ताकत देना चाहते हैं। हम चाहते हैं कि हिंदुस्तान के लोग, गरीब लोग, कमजोर लोग भी इस देश को चलाने में उनकी हिस्सेदारी हो। तो पहला कदम यह है, नरेंद्र मोदी जी, ओबीसी सेंसस जो है उसका डेटा आप पब्लिक कर दीजिए, देश को बता दीजिए इस देश में ओबीसी हैं कितने। दूसरा कदम, ये जो रिजर्वेशन पे 50% का कैप लगा रखा है कि देश में 50% से ज्यादा रिजर्वेशन नहीं मिल सकता, इसको आप हटाइए। दूसरा कदम,
सचमुच में आप ओबीसी की बात करते हो, सचमुच में आप शक्ति देना चाहते हो, तो ये जो 50% का रिजर्वेशन का कैप है इसको परे करिए। तीसरी बात, जो दलित हैं, आदिवासी हैं, उनकी जितनी आबादी है उतना रिजर्वेशन उनको दीजिए। मैं जानता हूं कि ये नरेंद्र मोदी ये काम कभी नहीं करेंगे, क्योंकि नरेंद्र मोदी जी ओबीसी से वोट ले लेते हैं, मगर ओबीसी को शक्ति, ताकत कभी नहीं देते। ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಕಾರ್ಯ ಭರದಿಂದ ನಡೆಯುತ್ತಿದ್ದು, ಏಪ್ರಿಲ್ 17ರಂದು ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹಾಗೂ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ರಾಜಶೇಖರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ವರಿಷ್ಠ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು. ಎರಡೂ ಕ್ಷೇತ್ರಗಳಲ್ಲಿಯೂ ಜನಸಾಗರದಂತೆ ಹರಿದು ಬರುವ ಮೂಲಕ ಭಾಲ್ಕಿ ಹಾಗೂ ಹುಮ್ನಾಬಾದ್ ಸಂಪೂರ್ಣ ಕಾಂಗ್ರೆಸ್ಮಯವಾಗಿ ಕಂಡು ಬರ್ತಿತ್ತು. ಇನ್ನು ಭಾಲ್ಕಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಜನಕ್ರಾಂತಿ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಈಶ್ವರ್ ಖಂಡ್ರೆ ಅವರು, ಬೀದರ್ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ 41 ಕ್ಷೇತ್ರಗಳು ಸೇರಿ ರಾಜ್ಯದಲ್ಲಿ 150 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತ ಪಡೆಯುವ ಮೂಲಕ ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿಯಾಗಲಿದ್ದಾರೆ ಎಂಬ ವಿಶ್ವಾಸವನ್ನ ಈಶ್ವರ್ ಖಂಡ್ರೆ ಅವರು ವ್ಯಕ್ತಪಡಿಸಿದರು. राहुल जी ने जो अभी एक ऐतिहासिक भारत जोड़ो यात्रा, तकरीबन 4000 किलोमीटर का एक पैदल यात्रा, जो पूरे विश्व में ही एक रिकॉर्ड है, जहां पर करोड़ों लोग, हम सब लोग, तुम लोग भी वहां पर रायचूर में, बेल्लारी में, यहां से 300 किलोमीटर जाके उस रैली में भाग लिए थे। उसका उद्देश्य इस देश के लोगों को भाईचारा, सद्भावना, सामरस्य से रहने के लिए उनमें शक्ति दिलाना, और जो भारतीय जनता पार्टी का जो कि द्वेष का राजनीति है, हिंसा की राजनीति है, उस हिंसा को छोड़ के देश की एकता, अखंडता, समग्रता को बरकरार रखने के लिए राहुल जी ने जो ऐतिहासिक काम किया है, सराहनीय काम किया है, वो आज ऐसे एक छोटे भाल्की क्षेत्र को यहां पर पधारे हुए हैं। तो मैं मेरे तरफ से भाल्की की, बीदर जिले की, कर्नाटक की जनता की तरफ से, कांग्रेस पार्टी के आप कार्यकर्ताओं की तरफ से उनको तहे दिल हार्दिक स्वागत करता हूं। ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಏಪ್ರಿಲ್ 17ರಂದು ಸೋಮವಾರ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ಬೀದರ್ ನಗರದ ಕೆಬಿ ಬಳಿ ಇರುವಂತಹ ಹನುಮಾನ ಮಂದಿರದಿಂದ ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆಯ ಮೂಲಕ ಬೀದರ್ ತಹಶೀಲ್ ಕಚೇರಿಯಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಕುರುಕ್ಷೇತ್ರಕ್ಕೆ ನಾಂದಿ ಹಾಡಿದ್ರು. ಬೀದರ್ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ರಾವ್ ಮಲ್ಕಾಪುರೆ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬೆಲ್ದಾಳ್ ಅವರಿಗೆ ಸಾಥ್ ನೀಡುವ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇನ್ನು ಬೀದರ್ ದಕ್ಷಿಣ ಕ್ಷೇತ್ರ ಅಲ್ಲದೆ ಬೀದರ್ ಉತ್ತರ ಕ್ಷೇತ್ರದ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಸುಡು ಬಿಸಿಲನ್ನು ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಬೆಲ್ದಾಳೆಗೆ ಬಲವನ್ನ ತಂದುಕೊಟ್ರು. ಬೀದರ್ನಲ್ಲಿ ಸರ್ ಯಾರು ಕಾರ್ ಸಿಗ್ತೋ ಸರ್, ಈಗ ಸೌದಿಯವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಅದರಿಂದ ಏನಾದರೂ ಪಕ್ಷದಲ್ಲಿ
ಭಾರತೀಯ ಜನತಾ ಪಾರ್ಟಿ ಇಸ್ ಪಾರ್ಟಿ ವಿತ್ ಡಿಫರೆನ್ಸ್. ನಮ್ಮ ಕಾರ್ಯಕರ್ತರ ಆಧಾರವಾದಂಥ ಪಾರ್ಟಿ ಇದು. ನಮಗೆ ಸಂಪನ್ಮೂಲ ನಮ್ಮ ಕಾರ್ಯಕರ್ತರು. ನಮ್ಮದು ಇದು ನಾಯಕರ ಕೇಂದ್ರಿತವಾದಂಥ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಆಧಾರಿತವಾದ ಪಕ್ಷ. ನಮ್ಮ ಕಾರ್ಯಕರ್ತರು ನಮಗೆ ಕೆಲಸ ಮಾಡ್ತಾರೆ. ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತು ಸೌದಿಯವರು ನಮ್ಮ ಪಕ್ಷಕ್ಕೆ ತೆಗೆದು ನಮ್ಮ ಮೇಲೆ ಯಾವ ಪರಿಣಾಮ ಕೂಡ ಬಿಡೋದು. ಇದರಲ್ಲಿ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಯಾವ್ಯಾವ ಸವಲತ್ತುಗಳನ್ನು ಕೊಡಬೇಕಿತ್ತು. 2 ಬಾರಿ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ಕೊಟ್ಟಿದ್ದು ಸ್ಪರ್ಧೆ ಮಾಡಲಿಕ್ಕೆ. ಮತ್ತು ನಮ್ಮ ಸರ್ಕಾರ ಇರಬೇಕಾದ್ರೆ ಅವರಿಗೆ ನಾವು ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ. ಅದ್ರ ಗೊತ್ತಿಲ್ಲ, ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಪಕ್ಷದಿಂದ ಎಲ್ಲರಿಗೆ ಟಿಕೆಟ್ ಕೊಡಲಿಕ್ಕಾಗಲ್ಲ. ಸ್ವಾಭಾವಿಕವಾಗಿ ಅಖಿಲಾಂಶಗಳು ಭಾಳ ಜನ ಇದ್ದಾಗೆ ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಎಲ್ಲ ನೆಚ್ಚಿನ ಕಾರ್ಯಕ್ರಮಗಳು ಅಚಲವಾದ ನಂಬಿಕೆ ಇದೆ. ಈ ಸಲ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾರಾಡಲಿದೆ. ನಾನು ಚುನಾವಣೆ ಈ ಸಲ ದೇವರ ಆಶೀರ್ವಾದ, ನಮ್ಮ ನಾಯಕರ ಹಾಗೂ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳ ಮತದಾರ ಆಶೀರ್ವಾದದಿಂದ ನಾನು ಗೆಲ್ತೀನಿ ಅಂತ ನಂಬಿಕೆ ಇದೆ. ಸತಿ ಆತ್ಮವಿಶ್ವಾಸ. ಪ್ರಚಾರಕ್ಕೆ ಹೈಕಮಾಂಡಿಂದ ಯಾರಿಗೆ ಕರ್ಕೊಂಡು ಬರ್ತಾರೆ? ಎಲ್ಲ ನಾವು ನಮ್ಮ ಜಿಲ್ಲೆ ಮೋದಿಯವರು ಬರ್ತಾರೆ, ಯೋಗಿಜಿಯವರು ಬರ್ತಾರೆ, ಯಡಿಯೂರಪ್ಪಾಜಿಯವರು ಬರ್ತಾರೆ, ವಿಜೇಂದ್ರ ಕೂಡ ಬರ್ತಾರೆ. ಮತ್ತು ಸಾಕಷ್ಟು ರಾಜ್ಯ ನಾಯಕರು ಮತ್ತು ರವಿಕುಮಾರ್ ಇಲ್ಲೇ ಇದ್ದಾರೆ, ಮಲ್ಕಾಪುರ ಇಲ್ಲೇ ಇದ್ದಾರೆ, ನೆನಪಿಯವರು ಕುಮಾರ್ ಇಲ್ಲೇ ಇದ್ದಾರೆ. ಸಾಕಷ್ಟು ನಾಯಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ. ಜಿಲ್ಲೆಗೊಂದು ಕ್ಷೇತ್ರಕ್ಕೊಂದು ಸಂಸದರು ಬೇರೆ ರಾಜ್ಯದಿಂದ ಆಲ್ರೆಡಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬರು ನೇಮಕ ಮಾಡಿದ್ದಾರೆ ರಾಜ್ಯ BJPಲಿಂದ. ಅವ್ರು ಬಂದು ನೋಡ್ಕೋತಾರೆ ಹೇಗೆ ನಡೀತದೆ ಚುನಾವಣಾ ಪ್ರಕ್ರಿಯೆ, ಯಾವ ಥರ ನಡೀತಾ, ಏನು ಕಡಿಮೆ ಇದೆ, ಏನು ಪ್ರಾಬ್ಲಮ್ ಇದೆ ಎಲ್ಲವನ್ನು ಸರಿಪಡಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾನು ಚುನಾವಣೆಯನ್ನು ನುಗ್ತೀನಿ. ಇದು ನನ್ನ ಚುನಾವಣೆ ಅಲ್ಲ, ನನ್ನ ಕ್ಷೇತ್ರದ ಕಾರ್ಯಕರ್ತರ ಚುನಾವಣೆ. ಬಿಜೆಪಿಯಲ್ಲಿ ಏನು ಗೊಂದಲ ಇಲ್ಲ ಸರ್? ಏನಿಲ್ಲ, ಎಲ್ಲ ಈಗ ಸರಿಯಾಗಿ ನಡೆದಿದೆ. ಟಿಕೆಟ್ ಈಗ ನಮ್ಮ ಸಾಹೇಬರು ಅಂದಂಗೆ ಟಿಕೆಟ್ ಒಬ್ಬರಿಗೆ ಸಿಗ್ತದೆ. ಪಕ್ಷ ನಿರ್ಧಾರಕ್ಕೆ ನಾವೆಲ್ಲರೂ ತಲೆಬಾಗಬೇಕಂತದೆ. ಯಾವಾಗ ಏನೇನು ಆಗ್ಬೇಕಾಗ್ತದೆ. ನಾವು 6 ಸೀಟ್ ಗೆಲ್ತೀವಿ. ನೋಡಿ, ದಕ್ಷಿಣ ಕ್ಷೇತ್ರದಲ್ಲಿ ಯಾರಿಗೆ ಪೈಪೋಟಿ ನೀಡಲಿಕ್ಕೆ ಎಲ್ಲರ ಜೊತೆ ನನ್ನ ಪೈಪೋಟಿ ಇದೆ. ಪ್ರಬಲವಾಗಿ ಎಲ್ಲರೂ ಪ್ರಬಲ ಇದೆ, ನಾನು ಪ್ರಬಲ ಇದೆ, ಎಲ್ಲರ ಜೊತೆ ಪೈಪೋಟಿ ಇದೆ. ಬೀದರ್ ದಕ್ಷಿಣ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ನಸೀಮುದ್ದೀನ್ ಪಟೇಲ್ ಅವರು ಏಪ್ರಿಲ್ 17 ಸೋಮವಾರರಂದು ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ಬೀದರ್ ನಗರದ ಬೊಮ್ಮಗಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ಚೌಕ್ ಮೂಲಕ ಪಕ್ಷದ ಮುಖಂಡರು, ಹಿತೈಷಿಗಳು ಹಾಗೂ 106 ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಬಂದು ಬೀದರ್ ತಹಸೀಲ್ ಕಚೇರಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರವನ್ನ ಸಲ್ಲಿಸಿದ್ರು. 23ರ ಇಸ್ವಿಯ ಚುನಾವಣೆಯ ಅಂಗವಾಗಿ ನಾನು ನಸೀಮುದ್ದೀನ್ ಸನ್ನಾಫ್ ನಿಜಾಮುದ್ದೀನ್ ಪಟೇಲ್ ಬೀದರ್ ದಕ್ಷಿಣ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯಾಗಿ ಎಲ್ಲ ನನ್ನ ಪಕ್ಷದ ಮುಖಂಡರು ಹಾಗೂ ನಿರಾಜುದ್ದೀನ್ ಪಟೇಲ್ ಸಾಹೇಬರ ಅಭಿಮಾನಿ ಬಳಗದವರು ಎಲ್ಲ ಇವತ್ತು ಸೇರಿ ನಾವೇನಂದ್ರೆ ನಿಜ ಇದು ನಾಮಿನೇಷನ್ ಏನೋದಕ್ಕೆಂದ್ರೆ ಇವತ್ತು ಫೈಲ್ ಮಾಡಿದ್ದೀವಿ. ನಿಮ್ಮ ಮಾಧ್ಯಮ ಮುಖಾಂತರದಿಂದ ನನ್ನ ಎಲ್ಲ ಇದ್ರದ್ದು ಆಮ್ ಆದ್ಮಿ ಪಕ್ಷದ ಅಭಿಮಾನಿಗಳು ಹಾಗೂ ದಕ್ಷಿಣ ಕ್ಷೇತ್ರದ ಎಲ್ಲ ಸಮಾಜದ ಮುಖಂಡರಿಗೆ ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಸಮಾಜದ ಮುಖಂಡರಿಗೆ ನಾ ಕೈ ಮುಗಿದು ಒಂದ್ಸಲ ಅವರಿಗೆಲ್ಲ ನನ್ನ ಧನ್ಯವಾದ ಹೇಳುತ್ತಾ, ಇವತ್ತೇನೋದಕ್ಕೆಂದ್ರೆ 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಆಗ್ತದೆ. ಆ ಎಲೆಕ್ಷನ್ನಲ್ಲಿ ಎಲ್ಲ ಯಾವ ಪಕ್ಷದವರೆಲ್ಲ ನಿಂತಿರಲಿಕ್ಕೆ ಅವರಿಗೆಲ್ಲ ಹಕ್ಕು ಅಧಿಕಾರ ಇದೆ. ಮತ್ತು ಇದೇ ಥರ ಚುನಾಯಿತರು ಏನದಕ್ಕೆಂದ್ರೆ ಯಾರ ಹತ್ರ ಓಟಿದ ಮತದಾರರಿದ್ದಾರ ಅವರಿಗೆ ಯಾವ ಅಭ್ಯರ್ಥಿಗೆ ನಾವು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಹಕ್ಕಿದೆ. ಇನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕದಂಬ ಸುದ್ದಿವಾಹಿನಿ. ನಾನು ನಿಮ್ಮ ಪೂಜಾ ವಂದನೆಗಳು.